ಸತ್ಯದೃಕ್ತ ವಿದೋಷಸ್ತುತ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಪವ ಶಕ್ತಿ ಭೋಗ ಬಲಸತ್ ಸಾರಾತ್ವ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ಯಾವ್ದು ಹೇಳ್ತಾ ಇದ್ದಾರೆ ಈಗ ಪ್ರತಿಯೊಂದರಲ್ಲೂ ಯಾವ ರೀತಿ ಮೂರು ಪದಾರ್ಥಗಳು ರೂಪಗಳು ಅಗ್ನಿಯಲ್ಲಿ ಸೂರ್ಯನಲ್ಲಿ ಯಾವತ್ ತಗೊಳ್ಳಿ ನೀರನ್ನ ಯಾವತ್ ತಗೊಂಡ್ರು ಕೂಡ ಏನಿದ್ದಾರೆ ಅಲ್ಲಿ 3 ಜನ ಇದ್ದಾರೆ. ಯಾರ್ಯಾರಿದ್ದಾರೆ? ಫಸ್ಟ್ ಮಹಾಲಕ್ಷ್ಮಿ, ದೇವರು ಕಾಮನ್, ಮತ್ತೆ ಅಂದ್ ಬಿಡಾಗಿಲ್ಲ. ಲಕ್ಷ್ಮೀನೂ ಕಾಮನ್ನೇ, ಆಮೇಲೆ ಪ್ರಾಣದೇವರು ಕಾಮನ್ನೇ, ಆಯಾ ದೇವರು ಕೊನೆಯ ರುದ್ರದೇವರು, ಆಮೇಲೆ ಆಯಾ ವ್ಯಕ್ತಿಗಳು ಅಗ್ನಿ ಸೂರ್ಯ ಇತ್ತಿದ ಆಮೇಲೆ ಅವರು. ಬೇಸಿಕಲಿ ಫಸ್ಟ್ ಯಾರಿರ್ಬೇಕು? ಅದಕ್ಕೇನಂತ ತ್ರಿವೃತ್ ಕಾರಣ, 3 ದೇವತೆಗಳನ್ನು ಹೊಂದಿರುವ ಪದಾರ್ಥಗಳು. ಪಂಚೀಕರಣ ಅಂದ್ರೆ 5 ಇದ್ರೆ ಪಂಚೀಕರಣ, 3 ಇದ್ರೆ ತ್ರಿವೃತ್ಕರಣ. ದೇವತಾ ಏವ ಅರೆ ಭಾಷೆ, ಎಲ್ಲಾ ಭಾಷೆನೂ ಎಲ್ಲದರಲ್ಲೂ ಬೀಳುತ್ತೆ. ಶಾಸ್ತ್ರ ಎಲ್ಲ ಕಡೆ ಬರಲೇಬೇಕು. ಓದು ಅಂದ್ರೆ ಎಲ್ಲದೂ ಓದ್ ಹೇಗೋ ಹಾಗೆ, ಓದಿದ್ ಯಾವ ಕೋರ್ಸ್ ಆದ್ರೂ ಓದು ಅಂತ ಕರೆಯ ಹಾಗೆ ಎಲ್ಲವೂ ಮೂಲತಃ ಸೂತ್ರ ಭಾಷೆದಲ್ಲಿ ಬರಲೇಬೇಕು. ಅತ್ರ ಅನೂಚಾನಮಾನಿ ಶ್ವೇತಕೇತು ಇಷ್ಟೆಲ್ಲ ವಿಷಯ ಇರ್ಬೇಕಾದ್ರೆ ಏನ್ ತಿಳ್ಕೊಂಡಿದ್ದೀನಿ ಈಗ? ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತೀಯಲ್ಲ, ಏನ್ ತಿಳ್ಕೊಂಡಿದ್ದೀನಿ ನೀನೀಗ? ತಿಳ್ಕೊಂಡಿದ್ದೀನಿ ಪ್ರಮೆಯಿಂದ ಏನ್ ಮಾಡ್ತಿದ್ದೀನಿ ನೀನೀಗ? ನಾನು ತಂದೆ, ನೀನು ಮಗ, ನಾನೇ ಕಳಿಸಿದ್ದು ಓದಿ ಬಾ ಅಂತ ಹೇಳಿ. ನನಗೆ ನಮಸ್ಕಾರ ಮಾಡದೆ ನಿಂತಿದ್ದೀಯಲ್ಲ, ಎಷ್ಟು ಅಜ್ಞಾನ ಬಂದ ಅಹಂಕಾರ ಬಂದಿದೆ ಗೊತ್ತಾ ಅಂತ ಹೇಳ್ತಾರೆ. ಆಗೇನಾಗ್ತಾನಾತ ಸರೆಂಡರ್. ಇದೇ ಕೊನೆಗೊಂದು ಆಚಾರ್ಯ ಮಾತು, ಶ್ವೇತಕೇತಿಗೇನಾದ್ರೂ ಕೂಡ ನೀನೇ ದೇವರು ಅಂತ ಉಪದೇಶ ಮಾಡಿದ್ದಾಗಿದ್ರೆ ಏನಾಗ್ತಿದ್ದ ಆತಗೆ? ಇನ್ನೂ ಅಹಂಕಾರ ಜಾಸ್ತಿ ಆಗ್ಬಿಡ್ತಿದ್ದ. ಅನ್ಕೊಂಡಿದ್ದು ಸರಿ ಅಂದ್ಬಿಡ್ತಿದ್ದ, ಅನ್ಲಿಲ್ಲ. ಹೌದಾ ಅಂತೇಳಿ ಶರಣಾಗ್ತಾ ಅಂದ್ರೆ ಏನು? ದ್ವೈತದಿಂದ ಶರಣ ಅಂದ, ಅದ್ವೈತದ ಶರಣ ಅಂದ? ಯಾವ ಶರಣ? ನೀವಿಬ್ರು ಒಂದೇನೆ ಯಾರು ನಮಸ್ಕಾರ ಮಾಡ್ತಾರ? ಇಲ್ಲ, ದೊಡ್ಡವರು ಅಂದ್ರೆ ಮಾಡ್ತಾರೆ. ಸರ್ವೋಚ್ಚೋ ಭಗವಾನ್ ವಿಷ್ಣು ನ ಸ್ತಂಭೋ, ಅದಕ್ಕೇನಂತಾರೆ? ಉಪಸಂಹಾರ. ಕಥೆ ಹೇಗೆ ಮುಗಿಯುತ್ತದು? ಉಪಸಂಹಾರ ಹಾಗೆ ಮಾಡೋದ್ರಿಂದ ತಾತ್ಪರ್ಯ ಯಾವ್ದ್ರಲ್ಲಿ ಬಂತೀಗ? ದ್ವೈತದಲ್ಲೇ ಬಂತು, ಬೇರೆದಲ್ಲಿ ಬರಲಿಲ್ಲ. ಸರ್ವೋಚ್ಚೋ ಭಗವಾನ್ ವಿಷ್ಣು ನ ಸ್ತಂಭೋ ಅಶ್ಯಾಪಿ ಕ್ವಚಿತ್. ಪರಮಾತ್ಮ ಹೇಗಿದ್ದ? ಸರ್ವೋತ್ತಮ, ದೇವರಿಗೆ ಅಹಂಕಾರನೇ ಇಲ್ಲ. ಗೊತ್ತಾಯ್ತಾ? ಸರ್ವೋತ್ತಮ, ಅಹಂಕಾರ ಇಲ್ಲದಿರುವಿಕೆ ಕೂಡ ಏನು ಕಾರಣ? ಉತ್ತಮತ್ವ ಕಾರಣ. ಗೊತ್ತಾಯ್ತಾ? ಅಹಂಕಾರ ಪದ ಇಲ್ಲದ ಅಹಂಕಾರ ಅಂತ ಯಾವ್ದು ಕರೀತಾರೆ ಹೇಳಿ ನೋಡೋಣ? ಅಸ್ವರೂಪೇ ಸ್ವರೂಪತ್ವ ಮತಿರೇವ ಹಿ ಅಹಂಕೃತಿ. ಯಾವ್ದು ತನ್ನಲ್ಲಿಲ್ಲ ಅದು ತಿಳ್ಕೊಂಡಾಗ ಏನಂತಾರೆ? ದೇವರಿಗೆ ಅಹಂಕಾರ ಬರೋ ಚಾನ್ಸೇ ಇಲ್ಲ. ಯಾತಕ್ಕೆ? ಎಲ್ಲ ಒಂದೇ. ಇದು ನಂದು ಅಂತ ಅನ್ಕೊಂಡವನು ಓನರ್ ಹೇಳಿದ್ರೆ ದೋಷ ಅಲ್ಲ, ಇನ್ನೊಬ್ರು ಹೇಳಿದ್ರೆ ಅಹಂಕಾರ, ಅವ್ರು ಹೇಳಿದ್ರು ಗುಣ. ನತೇಶ ನೈವಚ ಸ್ತಂಭೋ, ನೀನು ಇಲ್ಲ ಅದಕ್ಕೆ ನಿನಗೆ ಅಹಂಕಾರ ಬಂದಿದೆ ಅಷ್ಟೇ. ಅಥೋ ಆದ್ರಿಂದ ದೇವರಿಗೂ ನಿನಗೆ ಇಷ್ಟು ವ್ಯತ್ಯಾಸ ಇರೋದ್ರಿಂದ ತತ್ವಮಸಿ ಅಲ್ಲ ಅತತ್ವಮಸಿ ಶ್ವೇತಕೇತು. ನೀನು ದೇವರಲ್ಲ, ದುರಹಂಕಾರ ಪಡಬೇಡ ಅಂತ ಹೇಳ್ತಾರೆ. ನಮ್ಮಲ್ಲಿ ಪದ್ಧತಿ ಇದೆ, ಅವ್ರೇನ್ ದೇವರ ಅಂತ ಹೇಳೋದಿಲ್ಲ. ಡಾಕ್ಟರ್ ಹೇಳ್ತಾರೆ ನಾನೇನ್ ದೇವರ ಅಂತ ಅವರು ಹೇಳ್ತಾರೆ. ಆ ಕಾಲಕ್ಕಾರು ಏನ್ ಹೇಳ್ತಾರ ಅವರು? ನಾನೇನ್ ದೇವರ? ಡಾಕ್ಟರ್ ಏನಾರ ಮಾಡಿ ಪ್ರಾಣ ಉಳಿಸಿ ಅಂತ, ನಾನೇನ್ ದೇವರ ಅಂತ ಕೇಳ್ತಾರೆ. ಅಂದ್ರೆ ದೇವರು ಅಂದ್ರೆ ಏನ್ ಬೇಕಾದ್ರೂ ಮಾಡೋದು. ನತೇಶ ನೈವಚ ಸ್ತಂಭೋ ಜ್ಞಾತ್ವಾ ವಿಷ್ಣೋ ಬಲಂ ಪರಂ. ನೀನು ದೇವರಲ್ಲ ಅಷ್ಟೇ ಅಲ್ಲ, ನೀನ್ ಏನಾಗಿದ್ದಿದ್ ಆಗಿರೋದಕ್ಕೂ ದೇವರ ಅನುಗ್ರಹ ಬೇಕು. ಅಲ್ಪಜ್ಞ, ನೀನು ಅಲ್ಪಜ್ಞನಾಗಿರೋದಕ್ಕೂ ದೇವರ ಅನುಗ್ರಹ ಬೇಕು. ಇಲ್ಲವ್ರು ಏನಾಗ್ತಿತ್ತು? ಅದು ಆಗ್ತಿರ್ಲಿಲ್ಲ. ನಹಿ ವಿಷ್ಣೋರ್ ಬಲಂ ಜ್ಞಾತ್ವಾ ಸ್ತಂಭ ಹೇತು ಅಂತ ತಿಳ್ಕೊಂಡ್ಮೇಲೆ ಏನಿಲ್ಲ, ಅಹಂಕಾರ ಬರೋದಿಲ್ಲ. ಬಸ್ಸಲ್ಲಿ ಕೂತಿರ್ತೇವೆ ನಾವು, ಅವತ್ತಿನ ಮಟ್ಟಿಗೆ ಅಷ್ಟೇನೆ. ಅಂದ್ರೆ ಸೀಟ್ನಲ್ಲಿ ಸೀಟ್ ನಮ್ಮದಲ್ಲ, ನಾವು ಕೂತಿದ್ದೇವೆ ಅಷ್ಟೇ ಹೊರತು ಸೀಟ್ ನಮ್ಮದಲ್ಲ. ಆ ಜ್ಞಾನ ಹೇಗಿರ್ಬೇಕು ಹಾಗೆ. ಕೆಲಸ ತಂತ್ರ ರಾಂಗ್ ನಂಬಲ್ಲಿ ಕೂತ್ಬಿಟ್ಟಿರ್ತಾರೆ, ಬರ್ತಾರೆ ನಮ್ದು ಅಂತಾರೆ, ಎದ್ದೇಳಿ ಅಂತಾರೆ. ಸಾರಿ ಎದ್ದು ಬೇರೆ ದಾರಿನೇ ಇಲ್ಲ. ಅದು ಬಸ್ಸಿನ ಓನರೇ ನಂದು ಅಂತ ಕ್ಲೇಮ್ ಮಾಡದೇ ಇರ್ಬೇಕಾದ್ರೆ ಕೂತವ್ರೆಲ್ಲ ನನ್ನ ಬಸ್ ಅಂದ್ರೆ ಏನರ್ಥ? ಅದು ಸೀಟ್ ಕಟ್ ಮಾಡ್ಕೊಂಡು ಹೋಗಾಗಿಲ್ಲ, ಏನೋ ತಗೊಂಡೋಗಿಲ್ಲ ಹೋಗ್ಬೇಕಾದ್ರೆ, ಹಾಗೆ ಇಂಟ್ಯಾಕ್ಟ್ ಬಿಟ್ಟು ಹೋಗ್ಬೇಕು. ನಹಿ ವಿಷ್ಣೋರ್ ಬಲಂ ಜ್ಞಾತ್ವಾ ಸ್ತಂಭ ಹೇತು. ಎಲ್ಲವೂ ದೇವ್ರು ಮಾಡಿಸ್ತಾನೆ ಅಂತ ಹೇಳಿದ್ರೆ ಅಹಂಕಾರ ಬರೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಈಗ ಜೈತೀರ್ಥರ ಉತ್ತರ ಇದು. ನ ಶಬ್ದಾಬ್ಧೌ ಗಾಢ, ನ ಶಬ್ದಾಬ್ಧೌ ಗಾಢ ಹೌದು, ಆದ್ರೆ ಸ್ವತಂತ್ರವಾಗಿ ಆಗಿಲ್ಲ ದೇವರ ಅನುಗ್ರಹ. ಅವಾಗೆಲ್ಲ ಸರಿವೆ. ಅವ್ರು ಹೇಳಿದ್ದೆಲ್ಲ ಏನು ಸತ್ಯ ಆಯ್ತು. ಈಗ ನಾ ಶಬ್ದ, ನಾನು ವ್ಯಾಕರಣದಲ್ಲಿ ಮಹಾಪಂಡಿತ ಹೌದು, ಆದರೆ ಆ ದೇವರ ಅನುಗ್ರಹ. ಆದ್ರಿಂದ ನಾನಲ್ಲ,
ಸ್ವಂತ ಶಕ್ತಿ ಅಲ್ಲ. ಅವಾಗ ಯಾವ ಸಮಸ್ಯೆ ಬರೋದೇ ಇಲ್ಲ. ಅದು ಜಯತೀರ್ಥ ಮಾತಿಗೆ ಭಾರಿ ಅನೇಕ ರೀತಿ ಅರ್ಥ ಇದೆ. ಅದಕ್ಕೆ ರಾಯರು ಬರ್ತೀವಿ, ಒಂದು ಶ್ಲೋಕಕ್ಕೆ ಎಷ್ಟು ಅರ್ಥ ಇದೆ ಅಂದ್ರೆ, ಪ್ರತಿಪದಂ ಪ್ರತ್ಯಕ್ಷರಂ ಪ್ರತಿಪದಂ ಮನೆಯ ಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಇದು ಭಾರಿ ಅರ್ಥ ಇದೆ. ಅದ್ರ ಗ್ರಂಥ ತುಂಬಾ ದೊಡ್ಡದಾಗತ್ತೆ, ತುಂಬಾ ದೊಡ್ಡದಾಗಷ್ಟು ಬರೆಯೋದಿದೆ, ನಾ ಬರೀತಾ ಇಲ್ಲ ಅಂತ ಹೇಳಿದ. ಅಷ್ಟ ವಿನಯದಲ್ಲೇ ಅಷ್ಟು ಅರ್ಥ ತೋರಿಸಿದ್ದಾರೆ. ಇತ್ಯಾದಿ ಸಾಮ ಸಂಹಿತಾಯ, ಇದಿಷ್ಟು ಸಾಮ ಸಂಹಿತ ಅಂತ ಗ್ರಂಥದಲ್ಲಿ ಇದೆ ಅಂತ ಹೇಳಿದ್ರು. ಆದ್ರಿಂದ ಆಚಾರ್ಯ ಇಷ್ಟು ಬರೆದು ಕೂಡ ಏನ್ ಮಾಡ್ಲಿಲ್ಲ, ಉಳಿದವರು ಇದನ್ನು ಬರೀಲಿಲ್ಲ. ಅವ್ರು ಬರೆದಿದ್ದು ನಮಗೆ ಮೇಲ್ ಅರ್ಥ ಆಗೋದಕ್ಕೆ ಅಷ್ಟು ವ್ಯತ್ಯಾಸ ಇರೋದಿಲ್ಲ. ಇಲ್ಲಿ ಹೊಸ ವಿಷಯಗಳು ತುಂಬಾ ಹೇಳಿಬಿಟ್ಟು, ಇದೆಲ್ಲ ನಾವು ಹೇಳಿದ್ದಲ್ಲ, ಇದೇ ನಾಹಂಕರ್ತ ಹರಿಕರ್ತ ಮತ್ತೆ ಎಲ್ಲ ವೇದವ್ಯಾಸ ಹೇಳಿದ್ದಾರೆ, ಬಟ್ ಇಲ್ಲಿದೆ ತೋರಿಸ್ಬಿಡ್ತಾರೆ. ಇತ್ಯಾದಿ ಸಾಮ ಸಂಹಿತಾಯ, ಇದು ಆಚಾರ್ಯರ ಸರ್ವಮೂಲ ಶಬ್ದಕ್ಕೆ ಅರ್ಥ ಅಂದ್ರೆ, ನಾ ಹೇಳಿದ ಸರ್ವವೂ ಕೂಡ ಮೂಲದಲ್ಲಿದೆ. ಗೊತ್ತಾಯ್ತಾ? ನಾವು ಏನ್ ಹೇಳ್ತಾ ಇದ್ದೇವೆ ಅದಿಷ್ಟು ಎಲ್ಲಿದೆ, ಮೂಲದಲ್ಲಿದೆ. ಅದು ಸರ್ವಮೂಲ ಅಂದ್ರೆ ಹಾಗೆ. ಉದಾಹರಣೆ ಭಾಗವತ ಹೇಳ್ತಾರೆ ಅಂತ ಒಂದು ಶ್ಲೋಕನು ಭಾಗವತ ಅಂತ ಹೇಳೋದಿಲ್ಲ, ಟೈಮ್ ಇಲ್ಲ, ಎಲ್ಲ ಹೇಳ್ತಾರೆ ಇದಿಷ್ಟು ಭಾಗವತಲ್ಲಿದೆ. ಹೇಳಿದ್ದೆಲ್ಲ ಏನಿದೆ, ಭಾಷೆ ಬೇರೆದಲ್ಲಿದೆ, ಅದು ಅನುವಾದ ಹೇಳಿದ್ದೆ ಹೊರತು ನಂದು ಯಾವುದೂ ಅಲ್ಲ. ಆ ಹೇಳ್ತೇವಲ್ಲ ಹಾಗೆ ಹೇಳ್ಬೇಕು. ಇದು ಅರ್ಥ ಆಯ್ತಾ? ಅದು ವೇದಾಂತ, ಅದು ಸಿದ್ಧಾಂತ. ಇದೆಲ್ಲ ಫಾಲೋ ಮಾಡ್ತೀವಿ, ಎಲ್ಲ ಕಡೆ ಮಾಡೇ ಮಾಡ್ತೀವಿ ನಾವೀಗ. ಆಫೀಸ್ ನಮ್ಮದು ಅಂತ ಹೇಳೋದಿಲ್ಲ, ನಾ ಕೆಲಸ ಮಾಡೋ ಆಫೀಸೇ ನಮ್ಮ ಆಫೀಸ್ ಅಂತೇ ಹೊರತು ನಮ್ಮದೇ ಆಫೀಸ್ ಅಲ್ಲ ಅದು, ನಾವು ಕೆಲಸ ಮಾಡೋ ಆಫೀಸು. ಆ ರೀತಿ ಅನುಸಂಧಾನ ಬಂದಿದೆಯಲ್ಲ, ಅದು ದೇವ್ರ ಬಗ್ಗೆ ಬಂದ್ರೆ ಅದು ಮುಕ್ತಿಗೆ ಸಾಧನ. ಇದು ಹೋದ್ರಿಲ್ಲ. ಅನ್ನಮಶಿತಂ ತ್ರೇಧಾ ವಿಧೀಯತೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಾವು ತಿಂದ ಅನ್ನ 3 ಭಾಗ ಆಗುತ್ತೆ ಅಂತ ಹೇಳಿದ, ನಮಗೂ ಗೊತ್ತೇ ಇಲ್ಲ. ಅನ್ನಮಶಿತಂ ಇವೆಲ್ಲ ಸೈನ್ಸವ್ರು ಹೇಳೋದಿಲ್ಲ, ಅದೆಲ್ಲ ಹೇಳ್ತಾರೆ. ಈಗ ಎಷ್ಟು ಇಂಪಾರ್ಟೆಂಟ್ ಇದೆ ಯೋಚನೆ ಮಾಡಿ. ಅನ್ನಮಶಿತ ಇವತ್ತು ಇಷ್ಟೆಲ್ಲ ಡೆವಲಪ್ ಆಗಿದ್ರು ಕೂಡ ನಾವು ಶಾಸ್ತ್ರಗ್ರಂಥ ಓದಿದಾಗ ಸೈನ್ಸ್ ಎಷ್ಟು ಹಿಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲೇ ಗೊತ್ತಾಗುತ್ತೆ. ಅನ್ನಮಶಿತಂ ತ್ರೇಧಾ ವಿಧೀಯತೆ, ತಿಂದ ಅನ್ನ 3 ಆಗುತ್ತೆ. ತಸ್ಯ ಯಹ ಸ್ಥವಿ, ಅದು ತ್ರಿವೃತ್ಕರಣ ಮತ್ತೆ 3 ಭಾಗ. ಯಸ್ಯ ಸಹ ಸ್ಥವಿಷ್ಠೋ ಧಾತು ತತ್ ಪುರೀಶಂ ಭವತಿ. ವೇಸ್ಟೇಜ್ ಇದೆಯಲ್ಲ ಅದು ಮಲವಾಗಿ ಹೋಗ್ಬಿಡುತ್ತೆ, ಪುರೀಶೋ ಭವತಿ. ಯೋ ಮಧ್ಯಮಃ ತನ್ ಮಾಂಸಂ, ಮಧ್ಯದ ಭಾಗ ಏನಾಗುತ್ತೆ, ಮಾಂಸವಾಗಿ ಪರಿಮಾಣ ಬಂದಿರುತ್ತೆ. ಯೋ ಅಣಿಮಃ ತನ್ ಮನ, ಸೂಕ್ಷ್ಮ ಭಾಗ ಇದೆಯಲ್ಲ ಅದು ಮನಸ್ಸಾಗುತ್ತೆ. ಸೈನ್ಸ್ ಇದು ಗೊತ್ತಾಗ್ಬಿಟ್ಟಿದ್ರೆ ಲೈಫ್ ಚೇಂಜ್ ಆಗ್ಬಿಡ್ತಾ. ಏನ್ ಬೇಕಾಗುತ್ತೆ, ವಿಟಮಿನ್ಸ್ ಇದ್ರೆ ಸಾಕೋದ್ ಬಿಡ್ತಾರೆ. ವಿಟಮಿನ್ಸ್ ಎಲ್ಲ ಯಾವ್ದಕ್ಕೆ ಅವ್ರು ಹೇಳೋದು, ದೇಹಕ್ಕೆ, ಮನಸ್ಸಿಗೆಲ್ಲ. ಅರ್ಥ ಆಯ್ತಾ? ಮನಸ್ಸಾಗತ್ತ. ಆದ್ರಿಂದ ಒಳ್ಳೆ ಆಹಾರ ತಿಂದ್ರೆ ಮನಸ್ಸು ಏನಾಗುತ್ತೆ, ಫ್ರೆಶ್ ಆಗಿರುತ್ತೆ. ಅವ್ರು ಕುಡಿತಾರೆ, ಹಾಗೆ ಮೈ ಮಾಡ್ತಾರೆ. ಒಳ್ಳೆ ಆಹಾರ ಅನ್ನೋದು ಎಷ್ಟು ಕುಡಿಯೋದು, ದುಡ್ಡು ಕೊಟ್ಟಿರೋ ತಾಯಿನ ಕೊಲ್ತಿದ್ರೆ ಪೇಪರ್ ಬರುತ್ತಲ್ಲ, ಅಂತ ಶೂಟ್ ಮಾಡದ ಕುಡಿದು ಬಿಟ್ಟಿದ ಯಾರು ಹಾಗೆ ಎಲ್ಲ ಯಾಕೆ ಬೋರ್ಡ್ ಸೃಷ್ಟಿ ಅದೇ ಯಾಕೆ ಬರೋದಾಗಿದ್ರೆ ಬೋರ್ಡ್ ತಿರ್ಬಹುದಲ್ಲ. ಸ್ವಲ್ಪ ಜ್ಞಾನ ಇದೆಯಲ್ಲ ಅದು ಪೂರ್ತಿ ಮಾಡಿಕೊಟ್ರೆ ಯಾವ್ದಕ್ಕೆ, ಅದು ಬೇರೆ. ತಾನು ಜೀರ್ಣ ಮಾಡಿಸ್ತೇನೆ ದೇವ್ರು ಹೇಳ್ತಿರೋದು. ಇದು ಹಾಗಲ್ಲ, ಏನಾಗತ್ತೆ ಅಂತ ಹೇಳ್ಬೇಕಾಗಿ ಇದು ಮಾಡಿಸೋದು ದೇವ್ರು. ಇದರಿಂದ ನಮಗೆ ಒಳ್ಳೇದು ಯಾಕೆ ತಿನ್ಬೇಕು ಅಂದ್ರೆ ಮನಸ್ಸ ಕನ್ವರ್ಟ್ ಆಗುತ್ತೆ. ನಾ ಕೆಟ್ಟ ತಿಂದ್ರೆ ಮನಸ್ಸು ಕೆಟ್ಟಿರುತ್ತೆ, ಒಳ್ಳೆ ತಿಂದ್ರೆ ಮನಸ್ಸು ಫ್ರೆಶ್ ಆಗಿರುತ್ತೆ. ಅದಕ್ಕೇನೆ ವಿಧಿ ನಿಷೇಧ ಯಾತಕ್ಕೆ ಮಾಡಿದ್ರು, ಆಹಾರ ಶುದ್ಧಿ ಯಾತಕ್ಕೆ ಹೇಳಿದ್ರು ಅಂದ್ರೆ, ನಾವು ಸಾಧನೆ ಮಾಡ್ಬೇಕಾದ್ರೆ ಕುಡಿದು ಡ್ರೈವ್ ಮಾಡಿದ್ರೆ ಏನಾಗುತ್ತೆ ಗೊತ್ತಲ್ಲ, ಮತ್ತೆ ಅದೇ ರೀತಿ ಆಗುತ್ತೆ. ಇವತ್ತು ಬೇರೆ ಆಹಾರ ತಿನ್ನೋದು ಕುಡಿಯೋದಿದ್ದಾಗ ಲೆಕ್ಕ. ಅದು ಸ್ಲೋ ಪಾಯ್ಸನ್, ಅದು ಇಮ್ಮಿಡಿಯೇಟ್, ಅದು ಸ್ಲೋ ಅಷ್ಟೇ. ನಾವು ಏನೇ ತಿಂದರೂ ಕೂಡ ಮನಸ್ಸಿಗೆ ಅದು ಮುಟ್ಲೇಬೇಕು. ಅದು ಊಟ ಮಾಡಿದ ತಕ್ಷಣ ಮನಸ್ಸಿಗೆ ಸಂತೋಷ ಆಗಲ್ಲ, ಮನಸ್ಸಿಗೆ ಮುಟ್ಟಿದೆ ಅಂತ ಅರ್ಥ ಆಯ್ತಾ? ಇದನ್ನ ಅರ್ಥ ಆಗಿಬಿಟ್ರೆ ಆಹಾರ ಯಾಕೆ ಹೇಳಿದ್ದಾರೆ ಗೊತ್ತಾಗುತ್ತೆ. ಯಾಕೆ ಹೇಳಿದ್ದಾರೆ ಈ ಮಾನ ಸರಿಯಾದ ಯಾವಾಗಲೂ ಮೈಂಡ್ ಫ್ರೆಶ್ ಇದ್ದಾಗ ಒಳ್ಳೆ ಜ್ಞಾನ ಕಾರ್ಯಕ್ಕೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದೇನೋ ಜ್ಞಾನ ಮಾಡೋಕ್ಕಾಗದೆ. ಅದಕ್ಕೆ ಗಸಗಸೆ ಪಾಯಸ ಕುಡಿಸ್ಬಿಟ್ಟು ಎಲ್ರಿಗೂ ಪಾಠ ಶುರು ಮಾಡಿದ್ರೆ ಅವ್ರ ಬರಕೆ ಇವ್ರು ಪಾಠ ಆಗ್ತದೆ. ಏನ ಅದಕ್ಕೆ ಆಹಾರ ಶುದ್ಧಿ ಯಾವಾಗ್ಲೂ ಇರ್ಬೇಕು. ಜನ ಇವ್ರು ತಮಾಷೆ ಮಾಡ್ತಾರೆ, ಅದಲ್ರಿ ಅಂತ ಹೇಳಿ ಈರುಳ್ಳಿ ತಿನ್ನೋದಲ್ಲಿ ಇವಾಗ ಎಷ್ಟು ವಿಟಮಿನ್ಸ್ ಮಿಸ್ ಮಾಡ್ಕೋತೀರಿ ಗೊತ್ತಾ, ಅಯ್ಯೋ ಅಂದ್ಬಿಡ್ತಾರ ಪಾಪ. ಅಲ್ಲಿ ಈರುಳ್ಳಿ ಅಡಿಗೆ ಹೇಗೆ ಮಾಡ್ತೀರಿ ಅಂತ ಅದು ಬಹಳ ಆಶ್ಚರ್ಯ. ಉಪಯೋಗ ಅಡಿಗೆ ಹೇಗೆ ಮಾಡ್ತೀರಿ, ಅದು ಅಡಿಗೆ ಅಂದ್ರೆ ಪ್ರತಿಯೊಂದರಲ್ಲೂ ಇರ್ಬೇಕಲ್ಲ, ಆ ಕರೆದು ಬಂದ್ಬಿಟ್ಟಿದೆ. ಎಷ್ಟು ಆಶ್ಚರ್ಯ ಅಂದ್ರೆ ಯಾಕೆ ಗೊತ್ತಾ, ಈ ಕಾನ್ಸೆಪ್ಟ್ ಇಲ್ಲ. ಇದು ಡಾಕ್ಟರ್ಸ್ ಎಲ್ಲ ಓದ್ಬಿಟ್ಟು ಏನ್ ಮಾಡ್ತಾರಾಗ ಸೌಂಡ್ ಒಂದು ಚೇಂಜ್ ಆಗುತ್ತೆ. ಇವ್ರು ಪರದೇಶದವರಿಗೆ ಕೇಳಲ್ಲ, ನೀವು ಪರದೇಶರು ಓದೋದಿಲ್ಲ ಅಂದ್ರೆ ಬರೋದಿಲ್ಲ. ಬೇರೆ ದೇಶ ಹೇಳಿದ್ರೆ ಮಾತ್ರ ಕೇಳೋದು. ಆಚಾರ್ಯ ಬೇರೆ ದೇಶದವರು, ಬೇರೆ ಲೋಕದವರು ಇನ್ನೂ ಜಾಸ್ತಿ ಕೇಳ್ಬೇಕಲ್ಲ ಅವ್ರ ಮಾತನ್ನ, ಹೇಳೋದಿಲ್ಲ. ಬೇರೆಯವ್ರು ನೋಡಿಲ್ಲ ಅದರಿಂದ ಅರ್ಥ ಆಗಲ್ಲ. ಇವೆಲ್ಲ ತಂದುಕೊಂಡಿರ್ಬೇಕು. ಕುಡಿದು ನೀರೇನಾಗತ್ತೆ ಅದು ಹೇಳ್ತಾರೆ ಮತ್ತೆ. ಈಗ ಅದಕ್ಕೆ ಒಳ್ಳೇದನ್ನು ಕುಡೀರಿ, ಒಳ್ಳೇದನ್ನು ತಿನ್ನಿ, ಒಳ್ಳೇದನ್ನು ಕುಡೀರಿ.
ನೋಡಿ ಮುಂದೆ ಹೇಳ್ತಾರೆ, ಮಧ್ಯಮನಿಷ್ಠಂ ಸಮಣ ತೇಜೋ ಅಶಿತಂ ತ್ರೇಧಾ ವಿಧೀಯತೆ ಯತಸ್ಯ ಸ್ಥವಿಷ್ಟೋ ಧಾತು ತದಸ್ತಿ ಭವತಿ. ಯೋ ಮಧ್ಯಮ ಸ ಮಜ್ಜ, ಯೋ ಅನಿಷ್ಠ ಸ ವಾಕ್. ಇದನ್ನೆಲ್ಲ ನೋಡಿದರೆ ಸೂಪರ್ ಸೈನ್ಸ್. ಎಷ್ಟು ಸರಳ ವಾಕ್ಯಗಳು. ತೇಜೋ ಅಶಿತಂ ತ್ರೇಧಾ ವಿಧೀಯತೆ. ಬಿಸಿ ಪದಾರ್ಥ ತಿಂತೇವೆ, ಅದು 3 ಭಾಗ ಆಗುತ್ತೆ. ಬಿಸಿ ಪದಾರ್ಥ 3 ಆಗತ್ತೆ. ಏನೇನಾಗತ್ತೆ? ತಸ್ಯ ಸ್ಥವಿಷ್ಠ ಸ್ಥೂಲ ಭಾಗ ಧಾತು, ಅದು ಅಸ್ಥಿ ಆಗತ್ತೆ. ಕ್ಯಾಲ್ಸಿಯಂ ಬೇಕಲ್ಲ, ಕ್ಯಾಲ್ಸಿಯಂ ಅಂತ ಹೇಳ್ತಾರೆ. ಇದು ತೇಜಸ್ಸು ಅಂತ ಕರೀತಾರೆ. ಅಸ್ಥಿ ಆಗಿರ್ತದೆ. 2ನೇ ಭಾಗ ಮಧ್ಯಮ ಮಜ್ಜ. ಮಧ್ಯಮ ಏನಾಗತ್ತೆ? ಮಧ್ಯಮ ಮಜ್ಜ, ಮಾಂಸ, ಮೇದು, ಮಜ್ಜ 7 ಧಾತು ಇರೋ ದೇಹದಲ್ಲಿ, ಅದಕ್ಕೆ ಸಪ್ಲೈ ಆಗತ್ತೆ. ಪ್ರಾಣ. 3ನೇದು ಏನಾಗತ್ತೆ ಅಂದ್ರೆ ಸವಾಕ್, ಅದು ಮಾತಾಗಿ ಬರುತ್ತೆ. ಸೊ ಬಿಸಿಗೂ ಮಾತಿಗೂ ಸಂಬಂಧ ಇದೆ. ಅದಕ್ಕೇನೆ ಬಾತ್ ಹೋದಾಗ ಬಿಸಿ ಕಾಫಿ ಕೊಟ್ಟು ಸೈಡ್ ಹೋಗಿ ಮಾತಾಡ್ತಾನೆ. ನೀರಿದೆ, ನೀರೆಲ್ಲ ಅಗ್ನಿ ಇದೆ. ಮಾತಾಡೋ ನೀರ್ ಯಾಕೆ ಕುಡಿತಾರೆ ಗೊತ್ತೇನೋ? ಅದೇ ಶುರು ಮಾಡ್ತಾರೆ, ನೀರು ಕೂಡ ಬಿಡ್ತಾರೆ. ಬಂದು ಯೋಗ ಮಾತು ಕೂಡ ಆಡಿರಲ್ಲ. ಈ ಕಡೆ ಬಾಟ್ಲು ಎಲ್ಲ ಬಂದ ಬಾಟ್ಲುಗಳಿರುತ್ತೆ, ಗೊತ್ತಾಯ್ತಾ? ಅದು ಮಾತೆಲ್ಲ 5-6 ತಾಸು ಮಾತಾಡಿದ್ರು ನೀರು ಬೇಕಾಗಲ್ಲ ಆಕ್ಚುಲಿ. ಇವರು ಅದೇನೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಚಟ ಅದು ಅಂತಷ್ಟೇ. ಆದ್ರೆ ಮಾತಿಗೂ ಅದಕ್ಕೂ ಸಂಬಂಧ ಇದೆ. ಮಾತಿಗೂ ಅದಕ್ಕೂ ಸಂಬಂಧ ಇದೆ. ಮಾತು ನಿಂತಿದೆ, ನೀರು ಕೂಡ ಕುಡಿಯೋಕೆ ಆಗ್ತಾ ಇಲ್ಲ ಅವನಿಗೆ. 2 ಅನ್ನಮಯಂ ಹಿ ಸೌಮ್ಯ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾಳೆ ದಿವಸ ಕಂಟಿನ್ಯೂ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ.